ಗುರಿ. ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಜೀವನದಲ್ಲಿ ಸತತ ಅಧ್ಯಯನ, ಸತತ ಪ್ರಯತ್ನ, ಸತತ ಕಾರ್ಯ ಯಾವತ್ತೂ ಸೋಲಿಗೆ ಕಾರಣವಾಗುವುದಿಲ್ಲ ಎಂದು ಹೇಳ್ತಾ, ಇವತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಹೆಂಗ್ ಸ್ಥಾಪಿಸಿದ್ರು, ಭಾರತದಲ್ಲಿ ಬ್ರಿಟಿಷರು ತನ್ನ ಸ್ಥಾನವನ್ನು ಹೆಂಗೆ ಸ್ಥಾಪಿಸಿದ್ರು, ತನ್ನ ಸ್ಥಾನವನ್ನು ಹೆಂಗ್ ಗಿಟ್ಟಿಸಿಕೊಂಡಿದ್ರು ಅಂತ ಹೇಳಿ ನೋಡೋಣ. ನೋಡ್ರಿ, ಹಿಂದಿನ ಒಂದು ತರಗತಿಯಲ್ಲಿ 3 ಕರ್ನಾಟಕ ಯುದ್ಧಗಳು ಆಗ್ತವೆ. ಆ 3 ಕರ್ನಾಟಕ ಯುದ್ಧಗಳಲ್ಲಿ ಫ್ರೆಂಚರು ಸೋತು ಪಲಾಯನಗೈತಾರೆ. ಅದಾದ ನಂತರ ಬ್ರಿಟಿಷರು ದಕ್ಷಿಣದ ಭಾರತದ ಕಡೆ ಎಲ್ಲ ಏನ್ ಮಾಡ್ತಾರೆ, ತನ್ನ ಆಧಿಪತ್ಯವನ್ನು ಸ್ಥಾಪಿಸಿ ಅದಾದ ನಂತರ ಬಂಗಾಳದ ಕಡೆ ಮುಖ ಮಾಡ್ತಾರೆ. ಯಾಕೆ ಬಂಗಾಳದ ಕಡೆ ಮುಖ ಮಾಡ್ತಾರೆ ಅಂದ್ರೆ, ಬಂಗಾಳ ಬಹಳಷ್ಟು ಸಂಪತ್ಭರಿತವಾದಂತಹ ಪ್ರದೇಶವಾಗಿರ್ತೈತಿ. ಅಲ್ಲಿ ಕೃಷಿ, ವಾಣಿಜ್ಯ, ಕೈಗಾರಿಕೆ ಹಲವಾರು ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಿರ್ತೈತಿ. ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಆ ಒಂದು ಪ್ರದೇಶದ ಕಡೆ ಕಣ್ಣು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಮೊಘಲ ಅರಸ ಸಿಯಾರ್ ಎನ್ನುವನು, ನೋಡ್ರಿ ಮೊಘಲ ಅರಸ ಯಾರು, ಸಿಯಾರ್ ಎನ್ನುವನು 1717ರಲ್ಲಿ ಮೊಘಲ್ ದೊರೆ ಸಿಯಾರ್ ಎನ್ನುವ ಇಂಗ್ಲಿಷರಿಗೆ ದಸ್ತಕು ಅಥವಾ ಅಂದರೇನು, ದಸ್ತಕ ಅಂತಂದ್ರೇನು, ಪರವಾನಗಿ ನೀಡಿದನು. ಅಂತಂದ್ರೆ 1717ರಲ್ಲಿ ಮೊಘಲ ದೊರೆಯಾಗಿದ್ದಂತ ಸಿಯಾರನು ಇಂಗ್ಲಿಷರಿಗೆ ಬಂಗಾಳದಲ್ಲಿ ಕಂಪನಿಯನ್ನು ಸ್ಥಾಪಿಸಲು ಏನ್ ಮಾಡ್ತಾನೆ, ದಸ್ತಕಗಳನ್ನು, ಪರವಾನಗಿಗಳನ್ನು ನೀಡ್ತಾನೆ. ಆ ಪರವಾನಗಿಯನ್ನು ಬ್ರಿಟಿಷರು ಏನ್ ಮಾಡ್ತಾರೆ, ದುರುಪಯೋಗ ಮಾಡಲಾರಂಭಿಸ್ತಾರೆ. ಆಗ ಬಂಗಾಳ ನಷ್ಟದ ಕಡೆ ಮುಖ ಮಾಡುತ್ತದೆ. ಬಂಗಾಳದ ಎಲ್ಲ ಸಂಪತ್ತನ್ನು ಬ್ರಿಟಿಷರು ದೋಚಲು ಪ್ರಾರಂಭಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಂಗಾಳಕ್ಕೆ ಹಾನಿ, ಬಂಗಾಳ ಒಂದು ಪ್ರದೇಶಕ್ಕೆ ಹಾನಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಮುರ್ಷಿದ್ ಅಲಿ ಖಾನ್ ನಿಂದ ಅಲಿವರ್ದಿ ಖಾನ್ ವರೆಗೆ ದಸ್ತಕಗಳನ್ನು ವಿರೋಧ ಮಾಡ್ತಾರೆ. ಈ ಸಿಯಾರ ನಾದ ನಂತರ ಏನಪ್ಪಾ ಅಂದ್ರೆ, ಮುರ್ಷಿದ್ ಅಲಿ ಆಳ್ವಿಕೆಗೆ ಬರ್ತಾನೆ. ಮುರ್ಷಿದ್ ಅಲಿ ಖಾನ್ ಅವನ ಒಂದು ಆಳ್ವಿಕೆಯಿಂದ ಹಿಡಿದು ಅಲಿವರ್ದಿ ಖಾನ್ ಆಳ್ವಿಕೆವರೆಗೆ ಆ ದಸ್ತಕಗಳನ್ನು ಏನ್ ಮಾಡ್ತಾನೆ, ವಿರೋಧಿಸ್ತಾರೆ ಆ ಒಂದು ನವಾಬರು. ಇದರ ಪರಿಣಾಮವೇ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಕ್ಕೆ ಕಾರಣ ಆಗುತ್ತದೆ. ಏನಪ್ಪಾ ಅಂದ್ರೆ, ಬಂಗಾಳದಲ್ಲಿ ಅವರಿಗೆ ಬ್ರಿಟಿಷರಿಗೆ ಕಂಪನಿಯನ್ನು ಸ್ಥಾಪಿಸಲು ಪರವಾನಗಿ ನೀಡಿರ್ತಾರೆ. ಆ ಪರವಾನಗಿಯನ್ನು ವಿರೋಧಿಸಿದವರು ಯಾರು ಅಂತಂದ್ರೆ ಮುರ್ಷಿದ್ ಅಲಿ ಅಲಿವರ್ದಿ ಖಾನ್ ಅಂತ ಹೇಳ್ಬೋದು. ಇದಕ್ಕೆ ಪ್ರತಿಯಾಗಿ ಉಂಟಾಗಿರ್ತಕ್ಕಂಥ 2 ಪ್ರಮುಖ ಕದನಗಳು ಯಾವ ಅಂತಂದ್ರೆ ಪ್ಲಾಸಿ, ಬಕ್ಸಾರ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ನಾವು ಪ್ಲಾಸಿ ಕದನದ ಕುರಿತು ಅಧ್ಯಯನ ಮಾಡೋಣ. ನೋಡ್ರಿ, ಪ್ಲಾಸಿ ಕದನ 1757ರಲ್ಲಿ ನಡೀತೈತಿ. ಯಾವಾಗ? 1757. ಬಂಗಾಳದ ನವಾಬ ಅಲಿವರ್ದಿ ಖಾನ್ 1756ರಲ್ಲಿ ಸಾವನ್ನಪ್ತಾನೆ. ನೋಡ್ರಿ, 1757ರಲ್ಲಿ ಪ್ಲಾಸಿ ಕದನ ನಡೀತೈತಿ. ಆ ಒಂದು ಸಂದರ್ಭದಲ್ಲಿ ಬಂಗಾಳದ ನವಾಬ ಏನಪ್ಪಾ ಅಂದ್ರೆ ತೀರಿ ಹೋಗಿರ್ತಾನೆ. ಅಲಿವರ್ದಿ ಖಾನನು, ದಸ್ತಕಗಳ ವಿರೋಧಿಸಿದಂತಹ ಅಲಿವರ್ದಿ ಖಾನನ್ನು ಏನ್ ಮಾಡಿರ್ತಾನೆ, ಸಾವನ್ನಪ್ಪಿರ್ತಾನೆ. ಎಷ್ಟರಲ್ಲಿ ಅಂತಾರೆ, 1756ರಲ್ಲಿ. ಅವನ ಮೊಮ್ಮಗ ಸಿರಾಜುದ್ದೀನ್ ದೌಲ್ ಅಧಿಕಾರಕ್ಕೆ ಬರ್ತಾನೆ. ಸಿರಾಜುದ್ ದೌಲ್ ಯಾರು? ಮೊಮ್ಮಗ ಸಿರಾಜುದ್ದೌಲ್ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಇವನು ಸಹ ಬ್ರಿಟಿಷರ ಒಂದು ಬಂಗಾಳದ ಅಲ್ಲಿ ಆಳ್ವಿಕೆ ನಡೆಸ್ತಿದ್ರು. ಬಂಗಾಳದಲ್ಲಿ ಏನಪ್ಪಾ ಅಂದ್ರೆ ಕಂಪನಿಗಳನ್ನ ಸ್ಥಾಪಿಸಿದ್ರು. ಅದಕ್ಕ ಇವನು ಸಹ ಸಿರಾಜುದ್ದೌಲ್ ಏನ್ ಮಾಡ್ತಾನೆ, ವಿರೋಧಿಸ್ತಾನೆ. ವಿರೋಧಿಸಿದಂತ ಸಂದರ್ಭದಲ್ಲಿ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ಮಧ್ಯೆ ಪ್ಲಾಸಿ ಕದನ ಆರಂಭವಾಗ್ತೈತಿ. ನೋಡಿ, ಇದಕ್ಕೆ ಮೂಲ ಕಾರಣ ಏನು? ಪ್ಲಾಸಿ ಕದನ ಆಗೋದಕ್ಕೆ ಕಾರಣ ನೋಡ್ರಿ, ದಸ್ತಕಗಳ ದುರುಪಯೋಗ. ಆಗ್ಲೇ ನಾನು ಹೇಳಿದೆ, ದಸ್ತಕಗಳನ್ನು, ಆ ಪರವಾನಗಿಯನ್ನು ಬಂಗಾಳದಲ್ಲಿ ಕಂಪನಿ ಹೂಡಲು ಕೊಟ್ಟಿರ್ತಕ್ಕಂತ ಆ ಪರವಾನಗಿಯನ್ನು ಏನ್ ಮಾಡ್ತಾರೆ, ದುರುಪಯೋಗ ಪಡಿಸಿಕೊಂಡು ಆ ಬಂಗಾಳದ ಸಂಪತ್ತನ್ನು ದೋಚುವಂತ ಸಂದರ್ಭದಲ್ಲಿ ಈ ಒಂದು ಸಿರಾಜುದ್ದೌಲ್ ಆಗಿರ್ಬೋದು, ಅವನ ಅಜ್ಜ ಅಲಿವರ್ದಿ ಖಾನ್ ಆಗಿರ್ಬೋದು, ಏನ್ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಇದು ಒಂದು ಮೂಲ ಕಾರಣ ಪ್ಲಾಸಿ ಕದನಕ್ಕೆ. ಅದಾದ ನಂತರ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಅನುಮತಿ ಇಲ್ಲದೆ ಅಲ್ಲಿರತಕ್ಕಂಥ ಕೋಟೆ ದುರಸ್ತಿ ಮಾಡುವುದು, ಶಸ್ತ್ರಾಸ್ತ್ರಗಳನ್ನು ಬಲಪಡಿಸಿಕೊಳ್ಳುವುದು. ಸಿರಾಜುದ್ದೌಲ್ ಹೇಳ್ದೆ ಕೇಳದೆ ಏನ್ ಮಾಡ್ತಿದ್ರು, ತನ್ನ ಅಧಿಕಾರವನ್ನು ಚಲಾಯಿಸ್ತಿದ್ರು. ಅದಾದ ನಂತರ 3ನೇ ಕಾರಣ, ಪ್ರಮುಖ ಕಾರಣ, ಕಪ್ಪು ಕೊಠಡಿ ದುರಂತ ಅಥವಾ ಕಪ್ಪು ಕೋಣೆಯ ದುರಂತ ಅಂತ ಹೇಳಿ ಹೇಳ್ಬಹುದು. ಸಿರಾಜುದ್ದೌಲ್ ಏನ್ ಮಾಡ್ತಾನೆ, 146 ಬ್ರಿಟಿಷರಿಗೆ ಒಂದು
ಸಣ್ಣ ಕೋಣೆಯಲ್ಲೇ ಹಾಕಿರ್ತಾನೆ. ಅಂತ ಸಂದರ್ಭದಲ್ಲಿ 123 ಜನ ಬ್ರಿಟಿಷರು ಸಾವನ್ನಪ್ತಾರೆ. ಇನ್ನು 23 ಜನ ಬದುಕುಳಿತಾರೆ. ಇದೇನಪ್ಪಾ ಅಂದ್ರೆ ಕಪ್ಪು ಕೋಣೆಯ ದುರಂತ ಅಂತ ಹೇಳ್ತೀವಿ. ಇದನ್ನು ನೋಡಿ ಇದೆಲ್ಲವನ್ನು ಕೇಳಿ ಏನ್ ಮಾಡ್ತಾನೆ, ಬ್ರಿಟಿಷರ ಒಂದು ನಾಯಕ ಸೇನಾನಿ ರಾಬರ್ಟ್ ಕ್ಲೈವ್ ಬಂಗಾಳಕ್ಕೆ ಬರ್ತಾನೆ ಸಿಟ್ಟಿಗೆದ್ದು. ನವಾಬನ ವಿರೋಧಿಗಳು ಅವನ್ ಬಂದ್ ಮೊದ್ಲೇ ಕೆಲಸ ಏನ್ ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಭಾರತಕ್ಕೆ ಬಂದು ಬಂಗಾಳಕ್ಕೆ ಬರ್ತಾನೆ. ಸಿರಾಜುದ್ದೌಲಾ ಬ್ರಿಟಿಷರಿಗೆ ಕೊಂದಿರ್ತಾನೆ. 146 ಜನರಿಗೆ ಒಂದು ಚಿಕ್ಕ ಕೊಠಡಿಯಲ್ಲಿ ಹಾಕಿರ್ತಾನೆ. ಅಂತ ಸಂದರ್ಭದಲ್ಲಿ 123 ಜನರು ತೀರಿ ಹೋಗ್ತಾರೆ. ಅದಾದ ನಂತರ 23 ಜನ ಉಳಿತಾರೆ. ಆ ಸುದ್ದಿಯನ್ನೇ ಕೇಳಿ ರಾಬರ್ಟ್ ಕ್ಲೈವ್ ಕೋಪಗೊಂಡು ಬಂಗಾಳಕ್ಕೆ ಬರ್ತಾನೆ. ಬಂಗಾಳಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಬಂದೇನ್ ಕೆಲಸ ಮಾಡ್ತಾನೆ ಅಂದ್ರೆ, ಆ ಒಂದು ನವಾಬನ ವಿರೋಧಿಗಳನ್ನು ಒಗ್ಗೂಡಿಸ್ತಾನೆ. ನವಾಬನ ವಿರೋಧಿಗಳಾದಂತ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸೇಠ್ನನ್ನು ಒಗ್ಗೂಡಿಸಿ ಅವರ ಜೊತೆಗೂಡಿ ಏನ್ ಮಾಡ್ತಾನೆ, ಸಿರಾಜುದ್ದೀನ್ ದೌಲ್ ಮೇಲೆ ಈ ಒಂದು ಕದನವನ್ನು ಸಾರ್ತಾನೆ. ಅದಾದ ನಂತರ ಎರಡನೇ ಒಂದು ಕೆಲಸ ಏನು ಮಾಡ್ತಾನೆ ಅಂದ್ರೆ, ಸಿರಾಜುದ್ದೌಲ್ನ ಸೇನಾಪತಿ ಮೀರ್ ಜಾಫರ್ಗೆ ನವಾಬ್ ಮಾಡ್ತೀನಿ ಅಂತ ಹೇಳಿ ಆಸೆ ಪಡ್ತಾನೆ. ನವಾಬ್ ಮಾಡ್ತೀನಿ, ಸಿರಾಜುದ್ದೌಲನ್ ಏನ್ ಮಾಡೋನು, ಸೋಲ್ಸುನು. ಆ ಸೋಲಿಸುವಲ್ಲಿ ನೀ ಸಹಕಾರ ಮಾಡು, ನೀನೇನ್ ಮಾಡು, ಯುದ್ಧದಲ್ಲಿ ತಟಸ್ಥನಾಗು, ನೀನು ಯುದ್ಧ ಮಾಡಕ್ ಹೋಗ್ಬೇಡ. ಅವನು ಸಿರಾಜುದ್ದೀನ್ ಸಾವನ ಆದ್ಮೇಲೆ ಅಥವಾ ಸೋತ ಮೇಲೆ ನಾನು ನಿನಗೆ ಬಂಗಾಳದ ನವಾಬ್ ಮಾಡ್ತೀನಿ ಅಂತ ಹೇಳಿ ರಾಬರ್ಟ್ ಕ್ಲೈವ್ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ಇವನು ಸಿರಾಜುದ್ದೌಲ್ನ ಸೇನಾಪತಿ ಯಾರಪ್ಪ ಅಂದ್ರೆ ಮೀರ್ ಜಾಫರ್ ತಟಸ್ಥನಾಗ್ತಾನೆ. ಆ ಒಂದು ಕದನ ಯಾವುದು ಅಂತಂದ್ರೆ 1757 ಜೂನ್ 23ರಂದು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೀನ್ ದೌಲನ ಮಧ್ಯೆ ಪ್ಲಾಸಿ ಕದನ ನಡೀತೈತಿ. ಎಲ್ಲ ಮೋಸ ಸಂಚು ಏನಪ್ಪಾ ಅಂದ್ರೆ ಅವನ ವಿರೋಧಿಗಳನ್ನು ಒಗ್ಗೂಡಿಸುವುದಾಗ್ಲಿ, ಅವನ ಒಂದು ಸೇನಾಪತಿಗೆ ಆಶೆ ಕೊಡುವುದಾಗ್ಲಿ, ಇದೆಲ್ಲ ಮಾಡೋದ್ರಿಂದ ಆ ಸೇನಾಪತಿಯ ಮೋಸದಿಂದ ಸೇನಾಪತಿ ತಟಸ್ಥನಾಗ್ತಾನೆ. ಅದಾದ ಕಾರಣಕ್ಕಾಗಿ ಇಲ್ಲಿ ಸಿರಾಜುದ್ದೀನ್ ದೌಲ ಸೋಲನ್ನು ಅನುಭವಿಸ್ತಾನೆ. ಸೋಲನ್ನು ಅನುಭವಿಸಿದ ನಂತರ ಆ ಸಿರಾಜುದ್ದೀನ್ ದೌಲ್ಗೆ ಸೆರೆ ಹಿಡಿದು ಬ್ರಿಟಿಷರ ಸೇನಾನಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಅವನಿಗೆ ಕೊಂತಾನೆ. ಸಿರಾಜುದ್ದೀನ್ ದೌಲನ್ನು ಕೊಂದ ನಂತರ ಈ ಪ್ಲಾಸಿ ಕದನ ಅಂತ್ಯವಾಗುತ್ತದೆ. ಈ ಪ್ಲಾಸಿ ಕದನದ ಪರಿಣಾಮಗಳು ಏನ್ ಬೀರ್ತವೆ, ಭಾರತೀಯರಲ್ಲಿ ಅನೈಕ್ಯತೆ ಉಂಟಾಗುತ್ತದೆ. ಭಾರತದಲ್ಲಿ ಏಕತೆಯನ್ನು ಮುರಿದು ಬಿಡ್ತಾರೆ ಬ್ರಿಟಿಷರು. ನೋಡ್ರಿ, ಭಾರತದ ಏನಪ್ಪಾ ಅಂದ್ರೆ ಬ್ರಿಟಿಷರ ಒಂದು ನೀತಿನೇ ಏನಪ್ಪಾ ಅಂದ್ರೆ ಒಡೆದು ಆಳುವಂತ ನೀತಿ. ಯಾರ ಜೊತೆ ಆದ್ರೂ ಯುದ್ಧ ಇತ್ತಂದ್ರೆ ಅವರ ವಿರೋಧಿಗಳಿಗೆ ಹೋಗಿ ಭೇಟಿಯಾಗಿ ಆ ವಿರೋಧಿಗಳನ್ನು ಒಗ್ಗೂಡಿಸಿ ಯುದ್ಧ ಮಾಡ್ತಿದ್ರು. ಅಲ್ಲೇ ಇಲ್ಲ ಅಂತಂದ್ರೆ ಆ ಒಂದು ಸಾಮ್ರಾಜ್ಯದಲ್ಲಿ ಒಡಕನ್ನು ಉಂಟು ಮಾಡ್ತಿದ್ರು. ಹಾಗಾಗಿ ಭಾರತೀಯಲ್ಲಿ ಅನೈತಿಕತೆ ಉಂಟಾಗುತ್ತದೆ. ಅದಾದ ನಂತರ ಮೀರ್ ಜಾಫರ್ ಇವನು ಸಿರಾಜುದ್ದೌಲನ ಒಂದು ಸೇನಾಪತಿಯಾಗಿರ್ತಾನೆ. ಇವನು ಬಂಗಾಳದ ನವಾಬನಾಗಿ ನೇಮಕಗೊಳ್ತಾನೆ. ಮೂರನೇದು ಅನಿರ್ಬಂಧಿತ ಬ್ರಿಟಿಷರ ವ್ಯಾಪಾರ. ಅನಿರ್ಬಂಧಿತ, ಯಾವುದೇ ನಿರ್ಬಂಧ ಇಲ್ಲದೆ ಇಡೀ ಭಾರತದ ಮೇಲೆ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ. ಅವರು ಬಂಗಾಳವನ್ನು ತನ್ನ ಅಧೀನದಲ್ಲಿ ತೆಗೆದುಕೊಳ್ತಾರೆ. ಅದಾದ ನಂತರ ನೋಡಿ, ನಾಲ್ಕನೇದು ಸಿರಾಜ್ ಕಲ್ಕತ್ತಾದ ಮೇಲೆ ಯುದ್ಧ ಮಾಡಿದ ಪರಿಣಾಮವಾಗಿ ಮೀರ್ ಜಾಫರ್ 17,70,00,000 ರೂಪಾಯಿ ಕಂಪನಿಗೆ ನೀಡಬೇಕಾಯಿತು. ನೋಡ್ರಿ, ಮೀರ್ ಜಾಫರನನ್ನು ನವಾಬನನ್ನಾಗಿ ಮಾಡ್ತಾರೆ. ಮಾಡಿದ ನಂತರ ಒಂದ್ ಕೈಲೆ ಕೊಟ್ಟು ಇನ್ನೊಂದು ಕೈಲೆ ಇಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಇವರು. ಸಿರಾಜನು ಒಂದು ಕಾಲದಲ್ಲಿ ಕಲ್ಕತ್ತಾ ಮೇಲೆ ಯುದ್ಧ ಮಾಡಿರ್ತಾನೆ. ಆ ಯುದ್ಧಕ್ಕ ಏನಪ್ಪಾ ಅಂದ್ರೆ ಜುರ್ಮಾನಿಯ ರೀತಿಯಲ್ಲಿ 17 ಕೋಟಿ ರೂಪಾಯಿ 17,70,00,000 ರೂಪಾಯಿಗಳನ್ನು ಬ್ರಿಟಿಷರು ಪಡೆದುಕೊಳ್ತಾರೆ. ಇದೆಲ್ಲ ನೋಡಿ ಏನಾಗುತ್ತಂತಂದ್ರೆ ಮೀರ್ ಜಾಫರ್ ಆ ಒಂದು ಬ್ರಿಟಿಷರ ಕೈಗೊಂಬೆ ಆಗಿಬಿಡ್ತಾನೆ. ಅಂತ ಸಂದರ್ಭದಲ್ಲಿ ಮೀರ್ ಜಾಫರ್ ವಿರೋಧ ಮಾಡಕ್ ಶುರು ಮಾಡ್ತಾನೆ. ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಮೀರ್ ಜಾಫರ್ ಅಸಮರ್ಥನೆಂದು ಘೋಷಿಸ್ತಾರೆ ಬ್ರಿಟಿಷರು. ನೋಡ್ರಿ, ಮೀರ್ ಜಾಫರ್ನಿಂದ ಕೆಲಸ ತೆಗೆದುಕೊಂಡಾದ ನಂತರ ಅವನು ಎಲ್ಲಾ ತಿಳಿದ ನಂತರ ಏನ್ ಮಾಡ್ತಾನೆ, ಬ್ರಿಟಿಷರಿಗೆ ವಿರೋಧ ಮಾಡ್ತಾನೆ. ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಆ ಮೀರ್ ಜಾಫರ್ನನ್ನು ಅಸಮರ್ಥನೆಂದು ಘೋಷಿಸ್ತಾರೆ. ಅವನ ಅಳಿಯ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಅವನ ಅಳಿಯನಾದಂತಹ ಮೀರ್ ಕಾಸಿಂನನ್ನು ನವಾಬನನ್ನಾಗಿ, ಆ ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಮೀರ್ ಕಾಸಿಂ
ಮೀರ್ ಜಾಫರ್ನ ಅಳಿಯನಾಗಿದ್ದನು. ಇಷ್ಟೆಲ್ಲ ಆದ ನಂತರ ಈ ಬಕ್ಸಾರ್ ಕದನ ಎಷ್ಟರಲ್ಲಿ ಅಂತಂದ್ರೆ 1764ರಲ್ಲಿ 1764ರಲ್ಲಿ ನಡೆದ ಕದನವೇ ಬಕ್ಸಾರ್ ಕದನವಾಗಿದೆ. ದಸ್ತಕಗಳ ಬಳಕೆ ಮೇಲೆ ಬಂದ ಈ ಒಂದು ಮೀರ್ ಕಾಸಿಂನನ್ನು ಏನ್ ಮಾಡಿರ್ತಾರೆ, ಬಂಗಾಳದ ನವಾಬನನ್ನಾಗಿ ಮಾಡಿರ್ತಾರೆ. ಮಾಡಿದಂತ ಸಂದರ್ಭದಲ್ಲಿ ದಸ್ತಕಗಳ ದುರುಪಯೋಗ ಮಾಡಲು ಆರಂಭಿಸ್ತಾರೆ. ಮತ್ತೆ ಮೀರ್ ಕಾಸಿಂನನ್ನು ಇಳಿಸಿ ಮೀರ್ ಜಾಫರ್ನನ್ನು ಮತ್ತೆ ಮರಳಿ ಪಟ್ಟಕ್ಕೇರಿಸ್ತಾರೆ. ನೋಡ್ರಿ, ಮೊದ್ಲು ಮೀರ್ ಜಾಫರ್ ವಿರೋಧ ಮಾಡ್ದಂತ ತಿಳ್ಕೊಂಡು ಮೀರ್ ಕಾಸಿಂನ ಏನ್ ಮಾಡ್ತಾರೆ, ಬಂಗಾಳದ ನವಾಬ್ ಮಾಡ್ತಾರೆ. ಆದ ನಂತರ ಏನಾಗುತ್ತ, ಮತ್ತೆ ಮೀರ್ ಕಾಸಿಂನ ಎಲ್ಲ ಇವರು ಒಳಸಂಚೆ ತಿಳಿದು ಅವನು ಸಹ ವಿರೋಧ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಅದಾದ ನಂತರ ಬ್ರಿಟಿಷರ ನೀತಿ ತಿಳಿದ ಮೀರ್ ಕಾಸಿಂ ಮೊಘಲ ದೊರೆ 2ನೇ ಶಾ ಆಲಂ ಮತ್ತು ಔಧನ ನವಾಬ ಶುಜುದ್ದೌಲನೊಂದಿಗೆ ಒಪ್ಪಂದ ಮಾಡ್ಕೊಂತಾನೆ. ಎಲ್ಲ ಬ್ರಿಟಿಷರು ನಮ್ಮ ಪ್ರದೇಶಗಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಒಂದು ಮೊಘಲ ಅರಸರ ಕಡೆ ಹೋಗಿ ಏನ್ ಮಾಡ್ತಾನೆ, 2ನೇ ಶಾ ಆಲಂ ಮತ್ತು ಔಧನ ನವಾಬನ ಕಡೆ ಹೋಗಿ ಒಂದು ಒಪ್ಪಂದ ಮಾಡ್ಕೊಂತಾನೆ. ನಾವೆಲ್ಲರೂ ಸೇರಿ ಮಾಡೋನು ಬ್ರಿಟಿಷರ ಮೇಲೆ ಯುದ್ಧ ಸಾರೋನು, ನಾವೆಲ್ಲರೂ ಒಂದಾಗೋನು ಅಂತ ತಿಳ್ಕೊಂಡು ಹೇಳಿ ಒಂದು ಒಪ್ಪಂದ ಮಾಡ್ಕೊಂಡು ಬಂದು ಮೀರ್ ಕಾಸಿಂ ನೇತೃತ್ವದಲ್ಲಿ ಮೂರು ಸೈನ್ಯ ಯಾವಂತಂದ್ರೆ ಮೊಘಲರ ಸೈನ್ಯ, ಔಧನ ನವಾಬನ ಸೈನ್ಯ ಮತ್ತು ಮೀರ್ ಕಾಸಿಂನ ಸೈನ್ಯ, ಈ ಮೂರು ಸೈನ್ಯಗಳು ಹೆಕ್ಟರ್ ಮುನ್ರೋ, ಬ್ರಿಟಿಷರ ಸೇನಾನಿ ಹೆಕ್ಟರ್ ಮುನ್ರೋ ನೇತೃತ್ವದಲ್ಲಿ 1764ರಲ್ಲಿ ನಡೆದ ಕದನವೇ ಬಕ್ಸಾರ್ ಕದನವಾಗಿದೆ. ಈ ಬಕ್ಸಾರ್ ಕದನ ನಡೆದ ನಂತರ ನೋಡ್ರಿ, ಮೀರ್ ಕಾಸಿಂ ಈ ಒಂದು ಬಕ್ಸಾರ್ ಕದನದಲ್ಲಿ ಸೋತು ಏನ್ ಮಾಡ್ತಾನೆ, ಪಲಾಯನಗೈತಾನೆ. ಆ ನಂತರ 2ನೇ ಶಾ ಆಲಂ, ಈ ಮೊಘಲ ದೊರೆ 2ನೇ ಶಾ ಆಲಂ ಶರಣಾಗ್ತಾನೆ ಆ ಬ್ರಿಟಿಷರಿಗೆ. ಇಷ್ಟೇನಪ್ಪಾ ಅಂದ್ರೆ ಬಕ್ಸಾರ್ ಕದನದ ಒಂದು ಬಗ್ಗೆ ಅಧ್ಯಯನ. ಈ ಬಕ್ಸಾರ್ ಕದನಕ್ಕೆ ಪರಿಣಾಮಗಳೇನಾಗ್ತವೆ? ಈ ಕದನ ಆಗುತ್ತಾ, ಆ ನಂತರ ಅದರಲ್ಲಿ ಮೀರ್ ಕಾಸಿಂ ಸೋತ ನಂತರ 2ನೇ ಶಾ ಆಲಂ ಶರಣಾಗ್ತಾನೆ. 2ನೇ ಶಾ ಆಲಂ ಯಾರು ಅಂತಂದ್ರೆ ಮೊಘಲರ ಒಂದು ದೊರೆಯಾಗಿರ್ತಾನೆ. ಇವನಿಗೆ ಏನ್ ಮಾಡ್ತಾರೆ ನೋಡ್ರಿ, ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂಗೆ ನೀಡ್ತಾರೆ. ನೋಡ್ರಿ, ಈ ಒಂದು ಶರಣಾದಂತಹ ಒಂದು ಮೊಘಲ ದೊರೆಗೆ ಏನ್ ಮಾಡ್ತಾರೆ, ದಿವಾನಿ ಹಕ್ಕನ್ನು ನೀಡ್ತಾರೆ. ದಿವಾನಿ ಹಕ್ಕ ಅಂತಂದ್ರೆ ಏನಿಲ್ಲಿ ಭೂ ಕಂದಾಯ ವಸೂಲಿ ಮಾಡುವಂತ ಹಕ್ಕು. ಒಂದು ರಾಜನಿಗೆ ಒಂದು ಕಂದಾಯ ವಸೂಲಿ ಮಾಡುವಂತ ಕೆಲಸ ಕೊಟ್ಬಿಡ್ತಾರೆ ಬ್ರಿಟಿಷರು. ಅದಾದ ನಂತರ 2ನೇದು ಶಾ ಆಲಂನಿಗೆ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಎಲ್ಲಾ ಹಕ್ಕುಗಳನ್ನು ಬಿಟ್ಟು ಕೊಡಬೇಕಾಯ್ತು. ವರ್ಷಿಗೆ 26 ಲಕ್ಷ ಕೊಡ್ತೀವಿ, ಶಾ ಆಲಂ ನೀನೇನ್ ಮಾಡು, ಎಲ್ಲಾ ಹಕ್ಕುಗಳು ಎಲ್ಲಾ ಅಧಿಕಾರಗಳನ್ನು ಬಿಟ್ಕೊಡು ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಂತಾರೆ. ಅದಾದ ನಂತರ ಔಧನ ನವಾಬ ಶುಜುದ್ದೌಲನನ್ನು ಕಂಪನಿಯ ಯುದ್ಧ ನಷ್ಟದ ಪರಿಹಾರವಾಗಿ 50 ಲಕ್ಷ ಜುರ್ಮಾನೆ ಕೊಡಬೇಕಾಯಿತು. ಅಂತಂದ್ರೆ ಆ ಮೀರ್ ಕಾಸಿಂ ಜೊತೆ ಸೇರಿ ಏನ್ ಮಾಡಿರ್ತಾರೆ, ಬ್ರಿಟಿಷರ ಮೇಲೆ ಯುದ್ಧವನ್ನು ಸಾರಿರ್ತಾರೆ. ಯಾರು? ಔಧನ ನವಾಬ. ಆ ಔಧನ ನವಾಬ ಏನಾಗುತ್ತಾನೆ, ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 50 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಬೇಕಾಗುತ್ತದೆ. ಅದಾದ ನಂತರ ಮೀರ್ ಜಾಫರ್ ಮರಣ ಹೊಂದಿದ ನಂತರ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳವನ್ನು ಸಂಪೂರ್ಣ ತನ್ನ ಕಂಪನಿಗೆ ಸೇರಿಸ್ಕೊಂತಾರೆ, ತಮ್ಮ ಒಡೆತನಕ್ಕೆ ಸೇರಿಸ್ಕೊಂತಾರೆ. ಅದಾದ ನಂತರ ಈ ಎಲ್ಲ ಬಂಗಾಳ ಏನಾಗುತ್ತಾ, ಬ್ರಿಟಿಷರ ಅಧೀನ ಸೇರುತ್ತದೆ. ಹೀಗೆ ಈ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಕುರಿತು ವಿವರವಾಗಿದೆ. ಏನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ. ಧನ್ಯವಾದಗಳು.